ಕೈದಿ ನಂಬರ್ ಆಯ್ತು. ಈಗ ಟಿ ಶರ್ಟ್ ಟ್ರೆಂಡ್ ಅಂತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಾಗ ಟಿ ಶರ್ಟ್ ಅನ್ನ ದರ್ಶನ್ ಧರಿಸಿದ್ರು. ದರ್ಶನ್ ಧರಿಸಿದ್ದ ಪೂಮಾ ಟಿ ಶರ್ಟ್ ಅನ್ನ ಧರಿಸಿ ಇಲ್ಲಿ ಫೋಟೋ ಶೂಟ್ ಅನ್ನು ಮಾಡಿಸಲಾಗ್ತಾ ಇದೆ. ಕೈದಿ ನಂಬರ್ ಆಯ್ತು. ಈಗ ಟಿ ಶರ್ಟ್ ಟ್ರೆಂಡ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ರೀತಿನೇ ನಾವು ಕೂಡ ಟಿ ಶರ್ಟ್ ಅನ್ನು ಹಾಕೊಂಡು ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ ಇವರೆಲ್ಲ ಹೊರಟಂಗೆ ಕಾಣಿಸ್ತಾ ಇದೆ. ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ ಕೈದಿ ನಂಬರ್ನೆಲ್ಲ ಹಾಕೊಂಡು, ಅಂದರೆ UTP ನಂಬರ್ 6106 ಅಂತೆಲ್ಲ ಟ್ರೆಂಡ್ ಮಾಡಿದ್ರು. ಅದಾದ ನಂತರ ಪೊಲೀಸರು ಎಚ್ಚರಿಕೆ ಕೊಟ್ಟರು, ಒಂದು ವೇಳೆ ಯಾರಾದರೂ UTP ನಂಬರ್ಗಳನ್ನು ಹಾಕಿ ಪ್ರಚೋದಿಸೋ ಕೆಲಸ ಮಾಡಿದ್ರೆ ಒಳಗೆ ಹಾಕಬೇಕಾಗತ್ತೆ, ಬಿಸಿನೀರು ಕಾಯಿಸ್ಬೇಕಾಗತ್ತೆ ಅಂತ. ಅದಾದಮೇಲೂ ಕೆಲವು ಹುಂಬರು ಮಾಡ್ತಾ ಇರುವಂತಹ ವಿಚಾರವನ್ನು ನಾವು ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಈಗ ಅವ್ರು ಏನು ಟಿ ಶರ್ಟನ್ನು ಹಾಕಿದ್ರು ವಿಚಾರಣಾಧೀನ ಕೈದಿ ದರ್ಶನ್, ಅದೇ ಟಿ ಶರ್ಟನ್ನು ಹಾಕಿ ಇವರೆಲ್ಲರೂ ಕೂಡ ನಾವು ನಿಮ್ಮ ಫ್ಯಾನ್ಸ್ ಹಣ ಅಂತ ಹೇಳೋದಕ್ಕೆ ಹೊರಟಿದ್ದಾರಂತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಕೂಡ ಇದೆ. ಬೇಸಿಕಲಿ ಇದೆಲ್ಲ ಪಬ್ಲಿಸಿಟಿ ಸ್ಟಂಟ ಅಂತ ಅನಿಸುತ್ತೆ ಒಮ್ಮೊಮ್ಮೆ. ದರ್ಶನ್ ಬಗೆಗಿನ ಪ್ರೀತಿಗಿಂತ ಹೆಚ್ಚಾಗಿ ಪ್ರಚಾರದ ಹುಚ್ಚು ಈ ರೀತಿ ಮಾಡಿಸುತ್ತಾ ಅಂತ ಅನಿಸುತ್ತೆ. ಅಥವಾ ಇಷ್ಟೊಂದು ಲೋ IQ ಇರೋರು ನಮ್ಮ ಸಮಾಜದಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿಸುತ್ತೆ. ಒಬ್ಬ ಕೊಲೆ ಆರೋಪಿ ಏನೇನು ಮಾಡ್ತಾನೋ ಅದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ಅಂದರೆ ನಿಮಗೂ ಅವ್ರಿಗೆ ಬಂದ ಗತಿನೇ ಬರುತ್ತಷ್ಟೇ, ಇನ್ನೇನಿಲ್ಲ. 70 ದಿನಕ್ಕಿಂತ ಹೆಚ್ಚಾಯಿತು ಜೈಲಲ್ಲಿ ಸೆರೆವಾಸ ಅನುಭವಿಸ್ತಾ ಇರೋದು. ಈಗ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಅಷ್ಟೇ. ನೋಡ್ತಾ ಇದ್ದೀರಾ, ಅತಿರೇಕದ ಅಭಿಮಾನ, ಹುಚ್ಚಾಟ ಅಥವಾ ಪ್ರಚಾರದ ಗೀಳು, ಟ್ಯಾಟೂ ಹಾಕಿಸ್ಕೊಳ್ಳೋದೇನೋ, ಈ ಕಡೆ ಟಿ ಶರ್ಟನ್ನು ಟ್ರೆಂಡ್ ಮಾಡೋದೇನೋ, ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಮುತ್ತು ರತ್ನಗಳೇ.